ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಬಳ್ಳಾರಿ ನಾಯಕರ ಕಿಚ್ಚಿನ ಸದ್ದು ಕೇಳಿ ಬರ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಈ ಒಂದು ಬಳ್ಳಾರಿ ನಾಯಕರದ್ದು ರಾಜಕೀಯದಲ್ಲಿ ಸಾಥ್ ನೀಡಿದ ರೆಡ್ಡಿ ವಿರುದ್ಧ ರಾಮುಲು ದೂರು ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ವರಿಷ್ಠರಿಗೆ ದೂರು ನೀಡಲು ಮಾಜಿ ಸಂಸದ ಶ್ರೀರಾಮುಲು ಪ್ಲಾನ್ ಮಾಡ್ತಾ ಇದ್ದಾರಂತೆ. ಇಂದು ಅಥವಾ ನಾಳೆ ಮಾಜಿ ಮಂತ್ರಿ ದೆಹಲಿಗೆ ಭೇಟಿ ನೀಡುವ ಸಾಧ್ಯತೆ ಕೂಡ ಇದೆ. ಅಲ್ಲಿನ ವರಿಷ್ಠರಿಗೆ ತಮ್ಮ ವಿರುದ್ಧ ನಡೆಯುತ್ತಿರುವಂತಹ ಷಡ್ಯಂತ್ರದ ಬಗ್ಗೆ ರಾಮುಲು ದೂರನ್ನ ಕೊಡಲಿದ್ದಾರಂತೆ. ರಾಷ್ಟ್ರ ರಾಜಧಾನಿ ಬಳ್ಳಾರಿಯಲ್ಲೂ ಕೂಡ ನಾಯಕರ ಕಿಚ್ಚಿನ ಅಂದ್ರೆ ಬಳ್ಳಾರಿ ನಾಯಕರ ಕಿಚ್ಚಿನ ಸದ್ದು ಸೌಂಡ್ ಮಾಡ್ತಾ ಇದೆ. ರಾಜಕೀಯದಲ್ಲಿ ಸಾಥ್ ಕೊಟ್ಟಂತಹ ಗೆಳೆಯನ ವಿರುದ್ಧ ಈಗ ದೂರು ನೀಡೋದಕ್ಕೆ ಈಗ ರಾಮುಲು ರೆಡಿ ಆಗಿರುವಂತದ್ದು. ಅಂದ್ರೆ ಯಾವ ಮಟ್ಟಿಗೆ ಇದು ಹೋಗ್ತಿರೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಿಂತ್ಕೊಂಡಾಗಿದೆ. ರಾಜಕೀಯದಲ್ಲಿ ಸಾಥ್ ಕೊಟ್ಟಂತ ರೆಡ್ಡಿ ಅವರು ಈಗ ಅವರ ವಿರುದ್ಧ ದೂರು ಕೊಡೋದಕ್ಕೆ ಅಂದ್ರೆ ಬಳ್ಳಾರಿಯ ಗಲಾಟೆ ಈಗ ದೆಹಲಿಗೆ ತಲುಪ್ತಾ ಇದೆ. ದೆಹಲಿಯ ವರಿಷ್ಠರಿಗೆ ದೂರು ಕೊಡೋದಕ್ಕೆ ಈಗ ಏನು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದಾರಂತೆ. ಇವತ್ತು ತಪ್ಪಿರ ನಾಳೆ ದೆಹಲಿಗೆ ಹೋಗಿ ಜನಾರ್ದನ್ ರೆಡ್ಡಿ ವಿರುದ್ಧ ದೂರನ್ನು ಕೊಡ್ತಾರಂತೆ. ಸೊ ಇದು ಕೂಡ ಏನು ಸಾಕಷ್ಟು ಕುತೂಹಲ ಕೇಳಿ ಮಾಡಿಕೊಟ್ಟದು. ಬಸವರಾಜ್, ಈಗ ಈ ವಿಚಾರ ಕಂಡಂತೆ ಅಂದ್ರೆ ಇಲ್ಲಿಯ ಗಲಾಟೆ ಈಗ ಬಳ್ಳಾರಿ ಗಲಾಟೆ ಈಗ ದೆಹಲಿಗೆ ಹೋಗ್ತಾ ಇದೆ. ಅಲ್ಲಿ ದೂರನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಹುದೊಡ್ಡದ ಮಟ್ಟಿಗೆ ಇದು ಚರ್ಚೆ ಆಗುವಂತ ಸಾಧ್ಯತೆ ಇದೆಯಾ ಅಂತ? ಯತೀಶ್, ನಿನ್ನೆ ಆಗಿರ್ತಕ್ಕಂಥ ಸಭೆಯಲ್ಲಿ ಶ್ರೀರಾಮುಲು ಅವರು ಸಾಕಷ್ಟು ಅಸಮಾಧಾನಕ್ಕೂ ಕೂಡ ಕಾರಣವಾಗಿತ್ತು. ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನಕ್ಕೆ ಹಲವಾರು ನಾಯಕರು ಮುಂದಾದರೂ ಸಹಿತ ಅವರ ಮೇಲೆ ಬಂದಿರತಕ್ಕಂಥ ಆರೋಪವನ್ನ ಅವರಿಗೆ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇತ್ತು. ಒಂದ್ ಕಡೆ ಆ ಸಭೆಯಲ್ಲಿ ಅವರ ನೆರವಿಗೆ ವಿಜೇಂದ್ರ ಅವರು ಕೂಡ ಬರಲಿಲ್ಲ ಅನ್ನುವಂಥದ್ದು ಅವರು ಕೂಡ ಒಂದು ಮಾತಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಬೊಮ್ಮಾಯಿ ಅವರು ಕೂಡ ಬರಲಿಲ್ಲ, ಆದ್ರೆ ಡಿ.ವಿ. ಸದಾನಂದ ಗೌಡ್ರ ಮಾತ್ರ ಬಂದ್ರು ಅನ್ನುವಂಥದ್ದು ಕೂಡ ಇದೆಲ್ಲವೂ ಕೂಡ ನನ್ನ ಮನಸ್ಸಿಗೆ ನೋವಾಗಿದೆ ಅನ್ನುವಂಥದ್ದು ಅವರ ಆಪ್ತರ ಬಳಿ ಕೂಡ ಶ್ರೀರಾಮುಲು ಅವರು ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವನ್ನು ಕೂಡ ನಿನ್ನೆ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಅವರ ಆಪ್ತರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ನಾನು ಹೈಕಮಾಂಡ್ ನಾಯಕರು ಕೂಡ ದೂರು ಕೊಡ್ತೇನೆ ಅನ್ನುವಂತ ಮಾತುಗಳನ್ನ ಆಡಿದ್ರು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇತ್ತು. ಆದ್ರೆ ಈಗ ಸಿಗ್ತಾ ಇರುವಂತ ಮಾಹಿತಿಯ ಪ್ರಕಾರ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಒಂದು ಗಮನಕ್ಕೂ ಕೂಡ ಅವರಿಗೂ ಕೂಡ ದೂರನ್ನ ಕೊಡ್ಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಆ ಬಗ್ಗೆ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಹಾಗಾಗಿ ಏನು ಉಸ್ತುವಾರಿಗಳು ರಾಜ್ಯ ಉಸ್ತುವಾರಿಗಳು ಏನಿದ್ರು, ಸೊ ಅವರು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಏನು ಶ್ರೀರಾಮುಲು ಅವರ ಮೇಲೆ ಇರ್ತಕ್ಕಂಥ ಆರೋಪ ಇವೆಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು, ಇದು ಸರಿಯಾದ ನಡೆಯಲ್ಲ ಅನ್ನುವಂಥ ಅವ್ರ ಮೇಲೂ ಕೂಡ ದೂರು ಕೊಡುವಂತ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಏನಿದ್ದಾರೆ ಅವರು ಕೂಡ ನನ್ನ ಮೇಲೆ ಅಲ್ಲಿ ಬಳ್ಳಾರಿಯ ಭಾಗದಲ್ಲೂ ಕೂಡ ನನ್ನ ಮೇಲೆ ಒಂದು ಬೇರೆ ಬೇರೆ ಕಾರ್ಯಕರ್ತರನ್ನ ಮುಖಂಡರನ್ನ ಎತ್ತಿ ಕಟ್ಟುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ರಾಜಕೀಯ ಭವಿಷ್ಯದಲ್ಲಿ ಚೆಲ್ಲಾಟ ಆಡುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಅವರು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಹಾಗಾಗಿ ಅವರ ವಿರುದ್ಧವೂ ಕೂಡ ನಾನು ದೂರು ಕೊಡ್ತೇನೆ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಶ್ರೀರಾಮುಲು ಅವರು ಬಂದ್ರ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಈಗ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಯತೀಶ್ ಹೈಕಮಾಂಡ್ ನಾಯಕರಿಗೆ ದೂರು ಕೊಡ್ಲಿಕ್ಕೆ ಶ್ರೀರಾಮುಲು ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಏನು ಆ ಒಂದು ಸಂದರ್ಭದಲ್ಲಿ ಅಮಿತ್ ಶಾ ಅವ್ರನ್ನ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಮತ್ತೆ BL ಸಂತೋಷ್ ಅವ್ರನ್ನು ಕೂಡ ಭೇಟಿ ಮಾಡಿ ಈ ಬಗ್ಗೆ ದೂರನ್ನ ಕೊಟ್ಟು ಮತ್ತೆ ಮುಂದಿನ ಒಂದು ಪಕ್ಷದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ಕೂಡ ಚರ್ಚೆ ಮಾಡಲಿದ್ದಾರೆ. ಈ ಒಂದು ಸಭೆಯಲ್ಲಿ ಆಗಿರ್ತಕ್ಕಂಥ ಒಂದಿಷ್ಟು ಬೆಳವಣಿಗೆಯಲ್ಲಿ ಎಲ್ಲ ನಾಯಕರು ಕೂಡ ಸುಮ್ಮನಿರುವಂತ ಸಂದರ್ಭದಲ್ಲಿ ಇಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೋಲಿಕ್ಕೆ ಶ್ರೀರಾಮುಲು ಅವರೇ ಕಾರಣ ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಅವರಿಗೆ ಮನಸ್ಸಿಗೆ ನೋವಾದಂತೆ ಕಾಣ್ತಾ ಇದೆ ಅನ್ನುವಂಥದ್ದು ಕೂಡ ಅವರ ಆಪ್ತರ ಬಳಿ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಶ್ರೀರಾಮುಲು ಅವರ ನಡೆಯೇ ದೊಡ್ಡ ಮಟ್ಟಿಗೆ ಒಂದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗ ಬಳ್ಳಾರಿಯ ಗಣಿಧಣಿಗಳ ಒಂದಿಷ್ಟು ವಿಚಾರ ದೆಹಲಿಯ ಹೈಕಮಾಂಡ್ ನಾಯಕರ ಬಿಜೆಪಿ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಚರ್ಚೆ ಆಗುವಂಥದ್ದು. ಹಾಗಾಗಿ ಅಲ್ಲಿ ಯಾವೆಲ್ಲ ನಿರ್ಧಾರ ಕೈಗೊಳ್ತಾರೆ, ಶ್ರೀರಾಮುಲು ಅವರಿಗೆ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡ್ತಾರಾ, ಜನಾರ್ದನ್ ರೆಡ್ಡಿ ಅವರಿಗೆ ಏನಾದ್ರು ನೋಟಿಸ್ ಕೊಡ್ತಾರಾ ಅಥವಾ ಉಸ್ತುವಾರಿಗಳಿಗೆ ಏನಾದ್ರು ನೋಟಿಸ್ ಕೊಡ್ತಾರಾ ಅನ್ನುವಂಥದ್ದೇ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯತೀಶ್, ಓಕೆ, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಒಟ್ಟಾರೆ ಬಳ್ಳಾರಿಯ ಗಣಿಧಣಿಗಳ ಜಗಳ ಬಡಿದಾಟ ಈಗ ದೆಹಲಿ ಮಟ್ಟಕ್ಕೆ ಹೋಗ್ತಾ ಇದೆ. ದೆಹಲಿ ಮಟ್ಟದಲ್ಲಿ ಯಾವೆಲ್ಲ ತೀರ್ಮಾನ ತೆಗೆದುಕೊಳ್ತಾರೆ ಅಂದ್ರೆ ಈ ವಿಚಾರ ಕುರಿತಂತೆ ಅಂದ್ರೆ ಶ್ರೀರಾಮುಲು ಯಾವ ರೀತಿ ದೂರನ್ನು ಕೊಡ್ತಾರೆ, ದೂರದಲ್ಲಿ ಯಾವ ವಿಚಾರಗಳನ್ನ ಉಲ್ಲೇಖವನ್ನ ಮಾಡ್ತಾರೆ, ಅದೆಲ್ಲದ್ರ ಮೇಲೆ ಈಗ ನಿಂತ್ಕೊಂಡಿದೆ. ಮತ್ತಷ್ಟು ಸುದ್ದಿ ನೋಡೋಣ ಒಂದು ಚಿಕ್ಕ ವಿರಾಮದ ಬಳಿಕ.